ಬೆಲೆ ನಾವ್ ಯಾವ ತರ ನಾವು ಡೆವಲಪ್ಮೆಂಟ್ ಆಗ್ತಿದ್ವಿ ಬೆಲೆನೂ ಕೂಡ ಅದೇ ತರ ಡೆವಲಪ್ಮೆಂಟ್ ಆಗುತ್ತೆ. ನಾವು ಅಲ್ಲೇ ಉಳ್ಕೊಂಡ್ಬಿಟ್ರೆ ನಾವು ಇನ್ನೂ ಹಿಂದುಳಿದ ರಾಷ್ಟ್ರನೇ ಆಗೋದು. ನಾವು ಡೆವಲಪ್ಮೆಂಟ್ ಆಗಲ್ಲ. ನಾವು ಡಿವೈಡ್ ಮಾಡ್ತಾ ಇದ್ದಾರೆ. ಅಪ್ಪರ್ ಕ್ಲಾಸ್, ಅಪ್ಪರ್ ಮಿಡಲ್ ಕ್ಲಾಸ್, ಲೋವರ್ ಕ್ಲಾಸ್, ಪೂವರ್ ಯಾವ ತರ ಬದುಕಬೇಕು, ಅಪ್ಪರ್ ಮಿಡಲ್ ಲೋಯರ್ ಅಂತ ಹೇಳ್ತಿದಾರಲ್ಲ. ಇವ್ರು 70 ವರ್ಷದಿಂದ ಈ ಕಾನ್ಸೆಪ್ಟ್ ಇರ್ಲಿಲ್ಲ ಇವರಿಗೆ. ರಷ್ಯಾದಿಂದ ಕಡಿಮೆ ರೇಟ್ ಪೆಟ್ರೋಲ್ ತಗೊಂಡ್ಬಂದ್ಬಿಟ್ಟು ಇಲ್ಲಿ ಯಾಕೆ ಜಾಸ್ತಿ ಮಾಡ್ತಾ ಇದ್ದಾರೆ? ಟ್ಯಾಕ್ಸ್ ರೀತಿಯಾಗಿ ತಗೊಂತಿದ್ದಾರೆ, ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. 70 ವರ್ಷದಿಂದ ಡೆವಲಪ್ಮೆಂಟ್ ಮಾಡ್ಬೇಕಲ್ಲ. ಈಗ ನಮ್ಮ ತಾತ ಉಳ್ತಿದ್ರು, ನಮ್ಮ ಅಪ್ಪ ಉಳ್ತಾ ಇದ್ರೆ ನಾನು ಉಳ್ಬೇಕಷ್ಟೇ. ಜೀರೋ ಇರೋ ಇಂಡಿಯಾನ ಒಂದು ಲೆವೆಲ್ ತಂದಿತ್ತು. 70 ವರ್ಷದ ಕಾಂಗ್ರೆಸ್ ಆಡಳಿತ ಮಾಡಿದಕ್ಕೆ ಇಂಡಿಯಾ ಬಂದಿದ್ದ ಲೆವೆಲ್ಗೆ. ಮೊದಲು ಇದ್ದಷ್ಟು ಫ್ರೀಡಮ್ ನಮ್ಗೆ ಈಗಿಲ್ಲ. ಮಿಲಿಟರಿ ಮ್ಯಾನ್ ಹಂಗಾರೆ ಸೈನಿಕರು ಹೇಳೋದಲ್ಲ ಸುಳ್ಳಂಗಾರೆ. ಡಿಫೆನ್ಸ್ ಅಂದಿದ ತಕ್ಷಣ ಅವ್ರಿಗೆ ಬೇಕಾದಂಗೆ ಅವರು ಸ್ವಂತ ಡಿಸಿಷನ್ ತಗೊಂಡು ಮಾಡ್ಕೊಳ್ಳಿ ಅಂತಲ್ಲ ಹೇಳೋದು. ಏನೇ ಇದ್ರೂ ಒಂದು ಪೊಲಿಟಿಕಲ್ ಕಂಟ್ರೋಲ್ ಆಗ್ಲಿ, ನಮ್ಗೆ ಆದಂತ ಒಂದು ಸಿಸ್ಟಮ್ ಅನ್ನೋದು ಇರಬೇಕು. ಆಗಿದೆ ಅಂತ ಹೇಳ್ತಿದಾರಲ್ಲ, ಅದಕ್ಕೆ ಇವಾಗ BS6 ಇಂಜಿನ್ ತಗೊಂಡ್ಬಂದಿದ್ದಾರೆ. ಈಗ ಅದ್ರಲ್ಲಿ ಏನು 20% ಎಥನಾಲ್ ಅನ್ನೋದನ್ನ ಸ್ಪಿರಿಟ್ ಆಡ್ ಮಾಡ್ಬಿಟ್ಟು ಈಗ ಬರೋ ಗಾಡಿಗಳಿಗೆಲ್ಲ ಅದೇ ತರ ಬಿಡ್ತಾ ಇದ್ದಾರೆ. ನೆಕ್ಸ್ಟ್ ಅದೇನಾದ್ರೂ 50% ಆಯ್ತಂದ್ರೆ ಪೆಟ್ರೋಲ್ ನಾವು ತಗೊಳೋದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಬೇರೆಯವ್ರ ಮೇಲೆ ನಾವು ಡಿಪೆಂಡ್ ಆಗಲ್ಲ. ನಮ್ಮಲ್ಲೇ ನಾವು ಏನ್ ಸ್ಪಿರಿಟ್ ತಯಾರಾಗುತ್ತೋ ಅದ್ರಲ್ಲೇ ನಮ್ಮ ಗಾಡಿಗಳು ಓಡಿಸ್ಕೋಬಹುದು. ಪೆಟ್ರೋಲ್ ರೇಟ್ ಆಟೋಮೆಟಿಕ್ ಕಡಿಮೆ ಆಗುತ್ತೆ. ಅವಾಗ ಇದಿದೆಯಲ್ಲ ಸರ್, ಬೆಲೆ ಬೇಡಿಕೆ ಸಿದ್ಧಾಂತ ಅಂತ ಒಂದು ಎಕನಾಮಿಕಲ್ ಇದೆ. ಆ ತರ ಡೆವಲಪ್ ಮಾಡ್ಕೊಂಡು ಹೋಗ್ತಾರೆ. ಆ ರೇಟ್ ಕಡಿಮೆ ಆಗೇ ಆಗುತ್ತೆ. ಸದ್ಯದ ಪರಿಸ್ಥಿತಿಗೆ ಏನ್ ಮಾಡೋದು? ಈಗ ಇವ್ರು ಹೇಳ್ತಿದ್ದಾರೆ ಸದ್ಯದ ಪರಿಸ್ಥಿತಿ ಅಂತ. ಇವ್ರು ಗಾಡಿ ಹೊಡೆಯೋದ್ ಬಿಟ್ಟಾರ? ದಿನಕ್ಕೆ 250 ರೂಪಾಯಿ 100 ರೂಪಾಯಿ ಪೆಟ್ರೋಲ್ ಹಾಕೊಂಡು ಗಾಡಿ ಹೊಡಿತಿದ್ದಾರೆ ತಾನೆ. ಕೆಲಸ ಗಾಡಿ ಹೊಡಿಲೇಬೇಕು. ಕೆಲಸ ಮಾಡ್ಬೇಕು, ನಾವು ದುಡಿಬೇಕಂದ್ರೆ ಗಾಡಿ ಹೊಡಿಲೇಬೇಕು. ಸೈಕಲ್ ಹೊಡಿಲಿ ಸರ್. ಇವ್ರ ಕೈಯಲ್ಲಿ ಪೆಟ್ರೋಲ್ ಹಾಕಿಸ್ಕೊಳಕ್ ಯೋಗ್ಯತೆ ಇಲ್ಲ ಅಂದ್ರೆ ಬೈಕಲ್ಲಿ 200 ಕಿಲೋಮೀಟರ್ ಯಾರು ಹೊಡೆಯಲ್ಲ ಸರ್ ಬೆಂಗಳೂರಲ್ಲಿ. ಒಬ್ಬ ಎಂಪ್ಲಾಯಿ ಕೆಲ್ಸಕ್ಕೆ ಹೋಗ್ತಾನೆ ಅಂದ್ರೆ, ಮಾರ್ಕೆಟಿಂಗ್ ಅಲ್ಲಿ ಇರ್ತಾನೆ ಅಂದ್ರೆ ಅವನೊಂದು 100 ಕಿಲೋಮೀಟರ್ ಹೊಡಿಬಹುದು. ಅದು ಬಿಟ್ಟು ಬೇರೆ ಆಫೀಸ್ಗೆ ಹೋಗಾರಲ್ಲ 200 ಸರ್ ತಗೊಳಕ್ ಆಗ್ತಾ ಇದೆ ಸರ್. ಬಡೂರೆಲ್ಲ ಯಾವ ತರ ಏನ್ ಮಾಡ್ಬೇಕು? ಬಡೂರು 90 ರೂಪಾಯಿ ಇತ್ತು ಪೆಟ್ರೋಲ್, 90 ರೂಪಾಯಿ ರೇಟ್ ಜಾಸ್ತಿ ಆಗಿತ್ತು. ಇವಾಗ ಜಸ್ಟ್ 10 ರೂಪೀಸ್ ಅಷ್ಟೇ ಇರೋದು. 90 ರೂಪಾಯಿ ಆಗಿದೆ. UPA ಗೌರ್ಮೆಂಟ್ ಅಲ್ಲಿ 90 ರೂಪಾಯಿ ಆಗಿದೆ. UPA ಗೌರ್ಮೆಂಟ್ ಅಲ್ಲಿ 90 ರೂಪಾಯಿ ಆಗಿದೆ. ಓಕೆನಾ? ಇವಾಗ 10 ರೂಪಾಯಿ ಇದೆ ಅಷ್ಟೇನೆ, ಜಾಸ್ತಿ ಆಗಿದೆ. ಅವಾಗ ನೀವು ತಗೊಂತೀವಿ ಸ್ಯಾಲ್ರಿ ಆಗಲಿ. ಇವತ್ತು ಅಟ್ಲೀಸ್ಟ್ ಇಲ್ಲೇ ಹೇಳ್ತೀನಿ, ಇವಾಗ ಒಂದು ಊಟಕ್ಕೆ ಹೋದ್ರೆ ಅವಾಗ 20 ರೂಪಾಯಿ ಕೊಟ್ರೆ ಹೊಟ್ಟೆ ತುಂಬ ಊಟ ಕೊಡ್ತಿರೋ. ಇವತ್ತು 100 ರೂಪಾಯಿ ಇದ್ರೂ ಊಟ ಕೊಡಲ್ಲ. ಓಕೆನಾ? ಬೆಲೆ ನಾವ್ ಯಾವ ತರ ನಾವು ಡೆವಲಪ್ಮೆಂಟ್ ಆಗ್ತಿದ್ವಿ ಬೆಲೆನೂ ಕೂಡ ಅದೇ ತರ ಡೆವಲಪ್ಮೆಂಟ್ ಆಗುತ್ತೆ. ನಾವು ಅಲ್ಲೇ ಉಳ್ಕೊಂಡ್ಬಿಟ್ರೆ ನಾವು ಇನ್ನೂ ಹಿಂದುಳಿದ ರಾಷ್ಟ್ರನೇ ಆಗೋದು. ನಾವು ಡೆವಲಪ್ಮೆಂಟ್ ಆಗಲ್ಲ. ನಾವು ಸರ್ ಅಂದ್ರೆ ಇದೇನಾಗಿದೆ ಗೊತ್ತಾ ಸರ್? ಡಿವೈಡ್ ಮಾಡ್ತಾ ಇದ್ದಾರೆ. ಅಪ್ಪರ್ ಕ್ಲಾಸು, ಅಪ್ಪರ್ ಮಿಡಲ್ ಕ್ಲಾಸು, ಲೋವರ್ ಕ್ಲಾಸು, ಪೂವರ್ ಯಾವ ತರ ಬದುಕಬೇಕು, ಅದೊಂದು ನಂದ ಕ್ವಶನ್. ಇವಾಗ ಇವರು ಹೇಳ್ತಿದಾರಲ್ಲ ಅಪ್ಪರ್ ಮಿಡಲ್ ಲೋಯರ್ ಅಂತ ಹೇಳ್ತಿದಾರಲ್ಲ. ಇವ್ರು 70 ವರ್ಷದಿಂದ ಕಾನ್ಸೆಪ್ಟ್ ಇರ್ಲಿಲ್ವಾ ಇವ್ರಿಗೆ? ಅಪ್ಪರ್ ಲೋಯರ್ ಮಿಡಲ್ ಅನ್ನೋದು ಕಾನ್ಸೆಪ್ಟ್ ಇರ್ಲಿಲ್ವಾ? ಏನ್ ರೇಟು ಅವಾಗ ಕಡಿಮೆ ಇದ್ದಾಗಲೇ ನಿಮ್ಗೆ ಉದ್ಧಾರ ಮಾಡಕ್ ಆಗ್ಲಿಲ್ಲ ಅಂದ್ರೆ ಇನ್ನೇನ್ ಈಗ ಏನ್ ಮಾಡ್ತೀರಾ? ಹೌದು, ಅದೇ ಸರ್ ಹೇಳ್ತಾ ಇರೋದು. ಈಗ 70 ವರ್ಷದಿಂದ ಅವ್ರಿಗೆ ಕಾನ್ಸೆಪ್ಟ್ ಇರ್ಲಿಲ್ವಾ? ಈಗ ಹೇಳ್ತಾ ಇದಾರೆ. ಈಗ 10 ವರ್ಷದಿಂದ ಇವ್ರಿಗೆ ಅದೆಲ್ಲ ಬಂತು. 70 ವರ್ಷದಿಂದ ಇರ್ಲಿಲ್ಲ. ಹಂಗಾದ್ರೆ ಬಡವರಾಗೇ ಇದಾರೆ, ಶ್ರೀಮಂತರಾಗೇ ಇದಾರೆ. ಬಡವ್ರು ಯಾವಾಗ ಮೇಕೆ ದಣೋದು? ಸರ್ 70 ವರ್ಷದಿಂದ ಇದು ಮಾಡಕ್ ಆಗ್ತಿರ್ಲಿಲ್ವಾ ಅಂತ ಕೇಳ್ತಿದ್ದಾರೆ. 70 ವರ್ಷದಿಂದ ಮಾಡಕ್ಕಾಗ್ತದೆ ಸರಿ. ಏನಾಗಿದೆ ಗೊತ್ತಾ? ಇನ್ನೊಂದು, ರಷ್ಯಾದಿಂದ ಕಡಿಮೆ ರೇಟ್ ಪೆಟ್ರೋಲ್ ತಗೊಂಡ್ಬಂದ್ಬಿಟ್ಟು ಇಲ್ಲಿ ಯಾಕೆ ಜಾಸ್ತಿ ಮಾಡ್ತಾ ಇದಾರೆ ಅದೊಂದು ಕೇಳಿ. ಡೆವಲಪ್ಮೆಂಟ್ಗೆ ಇಂಡಿಯಾ ಡೆವಲಪ್ಮೆಂಟ್ ಮಾಡ್ಬೇಕು, ಅದಕ್ಕೆ ಆತರ ಮಾಡ್ತಾ ಇದೀವಿ. ನಿನ್ನ ಹೋಗ್ಬಿಟ್ಟು ಯಾರನ್ನ ಹೋಗ್ಬಿಟ್ಟು ನಿಂಗೆ 1000 ರೂಪಾಯಿ ಕೊಡೋ, ನಾನು ದೇಶ ಉದ್ಧಾರ ಮಾಡ್ತೀನಿ ಅಂದ್ರೆ ಇವ್ನು ಕೊಡ್ತಾನ? ಕೊಡಲ್ಲ. ಟ್ಯಾಕ್ಸ್ ರೀತಿಯಾಗಿ ತಗೊಂತಿದ್ದಾರೆ, ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಅಷ್ಟೇ ಸರ್. ಈಗ ಏನೋ ತಗೋಬೇಕು ಅಂದ್ರೆ ನಾವು ಒಂದು ಕೊಡ್ಬೇಕು, ಒಂದು ತಗೋಬೇಕು, ಆ ತರ ಮಾಡ್ತಾ ಇದ್ದಾರೆ. ಗಿವ್ ಅಂಡ್ ಟೇಕ್ ಪಾಲಿಸಿ ಅಷ್ಟೇ. ಇಲ್ಲಿ ನಿಮ್ಗೆ ಏನೋ ಸ್ವಾಭಾವಿಕವಾಗಿ ಥಿಂಗ್ಸ್ಗಳು ಬೇಕು, ಅದನ್ನು ಕೊಡ್ತಾ ಇದ್ರೆ ಅದರಿಂದ ಟ್ಯಾಕ್ಸ್ ಎತ್ಕೊಂತಿದ್ದಾರೆ, ಅದರಿಂದ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಗಿವ್ ಅಂಡ್ ಟೇಕ್ ಪಾಲಿಸಿ ನಮ್ಮ ದೇಶದಲ್ಲಿ ನಡೆಯಲ್ಲ ಸರ್. ತುಂಬಾ ಬಡವ್ರ ಜನ ಇದ್ದಾರೆ. ಆಲ್ಮೋಸ್ಟ್ ನಾವು 70 ವರ್ಷದಿಂದ ಏನ್ ಮಾಡ್ತಿದ್ರಿ? 70 ವರ್ಷದಿಂದ ನೀವೇನ್ ಮಾಡ್ತಿದ್ರಿ? 70 ವರ್ಷದಿಂದ ಡೆವಲಪ್ಮೆಂಟ್ ಮಾಡ್ಬೋದಲ್ಲ. ಈಗ ನಮ್ಮ ತಾತ ಉಳ್ತಿದ್ರು, ನಮ್ಮ ಅಪ್ಪ ಉಳ್ತಾ ಇದ್ರೆ ನಾನು ಉಳ್ಬೇಕಷ್ಟೇ. ನಿಮ್ ಪ್ರಕಾರ 70 ವರ್ಷದಿಂದ ಏನ್ ಮಾಡ್ತಿದ್ರು ಅಂದ್ರೆ 70 ವರ್ಷದಿಂದ ನಮ್ಮ ಇಂಡಿಯಾ ಹೆಂಗಿತ್ತು ಅದನ್ನ ಕೇಳಿ ಸರ್. ಫಸ್ಟ್ ಅವ್ರಿಗೆ 70 ವರ್ಷದಿಂದ ಇಂಡಿಯಾ ಹೆಂಗಿತ್ತು ಅಂತ ಕೇಳಿ ಸರ್. ಜೀರೋ ಇರೋ ಇಂಡಿಯಾನ ಒಂದು ಲೆವೆಲ್ಗೆ ತಂದಿತ್ತು. 70 ವರ್ಷದಿಂದ ಕಾಂಗ್ರೆಸ್ ಆಡಳಿತ ಮಾಡಿದಕ್ಕೆ ಇಂಡಿಯಾ ಬಂದಿದ್ದ ಆ ಲೆವೆಲ್ಗೆ. ಇಲ್ಲಾಂದ್ರೆ ಇವ್ರ ಕೈಗೆ ಏನಾದ್ರೂ ಆಡಳಿತ ಕೊಟ್ಟಿದ್ರೆ 48 ಇತ್ತಲ್ಲ. ಇವ್ರು ಇನ್ನೊಂದು ಟರ್ಮ್ ಬರ್ಲಿ, ಇನ್ನೊಂದು ಟರ್ಮ್ ಇವ್ರು ಅಧಿಕಾರಕ್ಕೆ ಬರ್ಲಿ, ಇನ್ನೊಂದು ಟರ್ಮ್ ಇವ್ರು ಅಧಿಕಾರಕ್ಕೆ ಬರ್ಲಿ. ನಾವು 48 ಹಂಗಿದ್ವಾ? ಆ ರೀತಿ ಮಾಡ್ತಾರೆ ಬಡವ್ರನ್ನ, ಆ ರೀತಿ ಮಾಡೇ ಮಾಡ್ತಾರೆ. 2013ಕ್ಕಿಂತ ಮುಂಚೆ ಇಂಡಿಯಾ ಹೇಗಿತ್ತು, 2013 ಆದ್ಮೇಲೆ ಈಗ ಇಂಡಿಯಾ ಹೇಗಿದೆ ಅದನ್ನು ನೋಡ್ಲಿ ಸರ್. ಈಗ ಹೇಳ್ತಿದಾರಲ್ವಾ, ಈಗ 70 ವರ್ಷದಿಂದ ಹೆಂಗಿದೆ, ಈಗ ಇನ್ನೊಂದು ಟರ್ಮ್ ಕೊಟ್ರೆ ಅದೇ ರೀತಿ ಆಗುತ್ತೆ ಅಂತ ಹೇಳ್ತಿದಾರಲ್ಲ. 2013 ಏನಿದೆ
ಅದರಿಂದ ಏನಿದೆ ಅಂತ ಒಂದ್ಸಲ ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ನಮ್ಮ ಆರ್ಮಿ ಇಷ್ಟೊಂದು ಸ್ಟ್ರಾಂಗ್ ಇತ್ತಾ? ಇರ್ಲಿಲ್ಲ. ಒಬ್ಬ ಆರ್ಮಿ ಅವನೇನಾದ್ರೂ ಆಕ್ಷನ್ ತಗೋಬೇಕು ಅಂದ್ರೆ ಸೆಂಟ್ರಲ್ ಅವ್ರಿಗೆ ಕೇಳ್ಬೇಕಿತ್ತು. ಈಗ ಹೋಗ್ಬಿಟ್ಟು ಹೊಡೆದ್ ಬಂದ್ರು ರೈಟ್ ಅನ್ನೋ ತರ ಇದೆ, ಆ ತರ ಮಾಡ್ತಾ ಇದ್ದಾರೆ. ಮಾತಾಡಕ್ಕೆ ಇವ್ರಿಗೆ ಇದೇ ಇಲ್ಲ ಸರ್. ಆರ್ಮಿಯಲ್ಲಿ ಮೊನ್ನೆ ಒಬ್ಬ ಚೀಫ್ ಗೆಸ್ಟ್ ಅವರು ಒಬ್ಬ ರಿಟೈರ್ಡ್ ಚೀಫ್ ಇವ್ರು ಬಂದು ಹೇಳಿದ್ದಾರೆ. ಏನು ಹೇಳಿದಾರೆ ಗೊತ್ತಾ? ಮೊದಲು ಇದ್ದಷ್ಟು ಫ್ರೀಡಮ್ ನಮ್ಗೆ ಈಗಿಲ್ಲ. ಅವ್ರು ಏನು ಹೇಳ್ತಾರೆ ಅದನ್ನೇ ಮಾಡ್ಬೇಕಷ್ಟೇ. ಸರ್ ಪ್ರೂಫ್ ಇಲ್ದಂಗಂತ ಒಬ್ಬ ರಿಟೈರ್ಡ್ ಜಸ್ಟಿಸ್ ಅವರು ಬಂದೆ, ರಿಟೈರ್ಡ್ ಯಾರವರು ಜಸ್ಟಿಸ್ ಅಲ್ಲ, ರಿಟೈರ್ಡ್ ಮಿಲಿಟರಿ ಮ್ಯಾನ್ ಅವರು ಇವ್ರ ಆಡಳಿತ ಕೆಲಸ ಮಾಡಿದ್ರೆ ಬಂದು ಹೇಳಿರೋದು, ಗೊತ್ತಾಯ್ತಾ? ಹಂಗಾರೆ ಈಗ ಸೈನಿಕರು ಹೇಳೋದೆಲ್ಲ ಸುಳ್ಳು. ಹಂಗಾರೆ ಅವ್ರು ಹೇಳಿದ್ರೆ ಅವರೇ ಸುಳ್ಳ? ಅವ್ರು ಹೇಳಿದ್ರೆ ಸುಳ್ಳು ಹಂಗಾರೆ? ಡಿಫೆನ್ಸು ಅಂದಿದ ತಕ್ಷಣ ಅವ್ರಿಗೆ ಬೇಕಾದಂಗೆ ಅವರು ಸ್ವಂತ ಡೆಸಿಷನ್ ತೊಗೊಂಡು ಮಾಡ್ಕೊಳ್ಳಿ ಅಂತಲ್ಲ ಹೇಳೋದು. ಏನೇ ಇದ್ರೂ ಒಂದು ಪೊಲಿಟಿಕಲ್ ಕಂಟ್ರೋಲ್ ಆಗಲಿ, ನಮಗೆ ಆದಂಥ ಒಂದು ಸಿಸ್ಟಮ್ಮು ಅನ್ನೋದು ಇರಬೇಕು. ಲೈಕ್ ಈಗ ಚೈನಾ ಇದ್ರ ಬಗ್ಗೆ ಆಗಲಿ, ಪಾಕಿಸ್ತಾನ ಇದ್ರ ಬಗ್ಗೆ ಯಾವತ್ತು ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ಇಲ್ಲದೆ ಅವ್ರದ್ದೇ ಒಂದು ಕಾರ್ಪೊರೇಷನ್ಗೆ ಇಲ್ಲ ಒಂದು ಟೀಮ್ಗೆ ಅವ್ರಿಗೆ ಆದಂಥ ಸ್ವಂತ ಡೆಸಿಷನ್ ತೊಗೊಳಕ್ಕೆ ಬಿಟ್ಬಿಟ್ರೆ ಅದು ನಮಗೆ ಕಂಟ್ರಿಗೇ ಪ್ರಾಬ್ಲಮ್ ಆಗೋ ಸಿಚುವೇಶನ್ಗೆ ಬಂದ್ಬಿಡುತ್ತೆ. ಅದರಿಂದ ಗೌರ್ಮೆಂಟ್ ಹ್ಯಾಸ್ ಟು ಟೇಕ್ ದಿ ಕಂಟ್ರೋಲ್. ಅಂದರೆ ಅವ್ರ ಡೆಸಿಷನ್ ಅವ್ರು ತಗೋಬೋದು, ಬಟ್ ಎಷ್ಟು ಮಟ್ಟಕ್ಕೆ ಅಂತ ಗೌರ್ಮೆಂಟ್ ಅವ್ರನ್ನ ಆರ್ಗನೈಸ್ ಮಾಡಂಗೆ ಇರಬೇಕು ಅಂತ ನಮ್ಮ ಒಪಿನಿಯನ್. ಡಿಫೆನ್ಸು ಡಿಸಿಷನ್ಸ್ ತಗೊಂಡಾಗ ದೇ ವಿಲ್ ಆಲ್ವೇಸ್ ಮಕ್ ಇಟ್ ಅಪ್ ಸಮ್ವೇರ್. ಪೊಲಿಟಿಕಲ್ ಗವರ್ನಮೆಂಟ್ ಒಂದು ಸ್ಟೇಬಲ್ ಪೊಲಿಟಿಕಲ್ ಇದೆ, ದೇ ವಿಲ್ ಆಲ್ವೇಸ್ ಕನ್ಸಿಡರ್ ಪ್ರೋಸ್ ಆ್ಯಂಡ್ ಕಾನ್ಸ್. ಅದಾದಮೇಲೆ ಡಿಫೆನ್ಸಿಗೆ ಹೋಗ್ತಾ ಅದು ಫಿಲ್ಟರ್ ಆಗುತ್ತೆ. ಸೊ ನಾಟ್ ಇಶ್ಯೂ ಇದಾಗಿದೆ ಇಟ್ಕೊಳ್ಳಿ ಅದಕ್ಕೆ. ಸೊ ಇದಾದರೆ ಡಿಫೆನ್ಸಿಂದ ಹೋದರೆ ಕೆಳಗಡೆ ದೇ ವಿಲ್ ಆಲ್ವೇಸ್ ಬಿ ಹೈರಾರ್ಕಿ. ಇದೆಲ್ಲ ಫಾಲೋ ಆದರೆ ಕೆಳಗಿಂದೂ ಬಾಟಮ್ ಟು ಅಪ್ ಅಂತ ಒಂದು ಇದು ಬರುತ್ತಲ್ಲ, ಅಲ್ಲಿಂದ ಡಿಸಿಷನ್ಸ್ ಬರುತ್ತೆ. ಸೊ ಇಟ್ ವಿಲ್ ಆಲ್ ಫಿಲ್ಟರ್ ಔಟ್. ಬಟ್ ಡಿಫೆನ್ಸ್ ತಾನಾಗೆ ಡಿಸಿಷನ್ಸ್ ತಗೊಂಡ್ರೆ ಇಟ್ ವಿಲ್ ಆಲ್ವೇಸ್ ಲೀಡ್ ಟು ಆಟೋಕ್ರೆಸಿ. ಎಷ್ಟೊಂದೋ ಕಂಟ್ರೀಸ್ ಆಗಿದೆ, ದೇ ಆಲ್ವೇಸ್ ಎಲ್ಲೋದ್ರೂ ನಿಮಗೆ ಡಿಫೆನ್ಸ್ ರೂಲ್ ಅಂತ ಇದು ಮಾಡಿದಾಗ ದೇ ವಿಲ್ ಆಲ್ವೇಸ್ ಟೇಕನ್ ಅಪ್ ಸಿವಿಲಿಯನ್ ಗವರ್ನಮೆಂಟ್. ಪಾಕಿಸ್ತಾನ ಅಂತಲ್ಲ, ಮೆನಿ ಎಷ್ಟೋ ಇದೆ, ಎಷ್ಟೋ ಕಂಟ್ರೀಸ್ ಇದೆ. ಮ್ಯಾನ್ಮಾರ್ ಇದೆ, ಪಾಕಿಸ್ತಾನ ಇದೆ, ಸೋ ಮೆನಿ. ಸೊ ಯು ಕ್ಯಾನ್ ನೆವರ್ ರೂಲ್ ಔಟ್. ಅವ್ರಿಗೆ ಡಿಸಿಷನ್ ಕೊಟ್ಟಂಗೆ ಯು ವಿಲ್ ಆಲ್ವೇಸ್ ಟೇಕ್ ದ ಕಂಟ್ರೋಲ್ ಇನ್ ಟು ದೇರ್ ಹ್ಯಾಂಡ್ಸ್. ಹೇಳ್ತಿದಾರಲ್ಲ ಸರ್, ಮತ್ತೆ ಹೊಡೆಯಕ್ಕೆ ಬಿಟ್ಟಾರಂತ? ಇಲ್ಲ ದಟ್ ಡಸಂಟ್ ಮೀನ್ ನೀವು ಹೋಗಿ ಹೊಡಿತಾರಂತ ಮೇಲೆ ಹೇಳ್ತಾ ಇರೋದು. ಅದೇ ಮತ್ತೆ ಅದೇ ಹೇಳ್ತಿರೋದು. ಈಗ ಅವ್ರು ಹೇಳ್ತಿದ್ದಾರೆ, ಏನು ಹೇಳ್ತಿದ್ದಾರೆ, ಎಲ್ಲ ಡಿಸಿಷನ್ ಈಗ ಒಂದ್ ವೇಳೆ ಯಾರು ಇದು ಬಂದಷ್ಟ ಈಗ ಅವರೇ ಆ ಡಿಸಿಷನ್ ಅವರೇ ಹೊಡಿತಾರಂತ ಅವರೇ ಹೇಳ್ತಿದ್ದಾರೆ, ನಾವಲ್ಲ. ಅಷ್ಟೊಂದು ಸ್ಟೆಬಿಲಿಟಿ ಮತ್ತೆ ಡಿಫೆನ್ಸ್ ಅವ್ರಿಗೆ ಅಷ್ಟೊಂದು ಒಂದು ಪವರ್ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ನೀವು ಸ್ವಂತ ಡೆಸಿಷನ್ ತಗೊಳ್ಳಿ ಅಂತ ಹೇಳಿಲ್ಲ, ಅದು ಮೇನ್ ಪಾಯಿಂಟ್. ಡಿಫೆನ್ಸರ್ ಕರೆಕ್ಟಾಗಿ ಬಂದವರು ಸೈನಿಕರನ್ನ ನೀವು ಕರೆಕ್ಟಾಗಿ ಇವ್ರ ಬಗ್ಗೆ ಕೇಳಿದ್ರೆ ಅವರೇ ಹೇಳ್ತಾರೆ. ಇವ್ರು ಏನಂತಂದು ಹೇಳಿ ಅವರೇ ಹೇಳ್ತಾರೆ, ಬೇರೆ ಯಾರು ಹೇಳೋದು ಬೇಡ. ಅವರೇ ಬಂದು ಹೇಳಿ. ನೆಕ್ಸ್ಟ್ ನಮ್ಗೆ ಏನ್ ಟರ್ಮ್ ಬರ್ತಾ ಇದ್ದೋ ಬಿಜೆಪಿ ಬಂದೇ ಬರುತ್ತೆ 100%. ಮೋದಿ ಪ್ರಧಾನಿ ಆಗೇ ಆಗ್ತಾರೆ. ಅದ್ರ ನೆಕ್ಸ್ಟ್ ಯೋಗಿ ಅವರು ಆಗ್ತಾರೆ, ಇದು ಖಂಡಿತ. ನೀವೇನ್ ಹೇಳ್ತೀರಾ? ಕನಸು ಅವ್ರು ಕಾಣಿಸ್ತಿದಾರೆ. ಅವ್ರ ಕನಸು ಕಾಣ್ತಾನೆ ಇರ್ಲಿ. ಈಗ ಇದೇ ಕರ್ನಾಟಕದಲ್ಲಿ ಹಿಂಗೆ ಹೇಳಿದ್ರು, ಅವರು ಕರ್ನಾಟಕದಲ್ಲಿ ಇದೇ ತರ ಹೇಳಿದ್ರು. ಅಲ್ಲ, ಇದೇ ಕರ್ನಾಟಕದಲ್ಲಿ ಹಿಂಗೆ ಹೇಳಿದ್ರು, ಈಗ ಹಂಗೆ ಹೇಳ್ತಿದ್ದಾರೆ. ಬರ್ಲಿ, ಇನ್ನೊಂದೇನು ಜಾಸ್ತಿ ದಿನ ಇಲ್ಲ, 4-5 ತಿಂಗಳು ವೆಯ್ಟ್ ಮಾಡಿ ತೋರಿಸ್ತೀವಿ. ಲಾಸ್ಟ್ನಲ್ಲಿ 28 ಕ್ಷೇತ್ರಕ್ಕೆ 25 ಕ್ಷೇತ್ರ ಬಿಜೆಪಿ ಬಂದಿತ್ತು. ಬಟ್ ಇವತ್ತಿನ ಸಿಚುವೇಶನ್ಗೆ ಹೋದ್ರೆ 28 ಬರುತ್ತೆ ಸರ್. ಯಾಕೆಂದ್ರೆ 3 ಮಂತ್ಸ್ ಆಗಿದೆ ಬರ ಪರಿಹಾರನ ಇದು ಘೋಷಣೆ ಮಾಡಿ. ಬಟ್ ಇವತ್ತಿನವರೆಗೂ ಯಾವುದೇ ಒಬ್ಬ ರೈತನಿಗೆ ಬರ ಪರಿಹಾರದ ಅಮೌಂಟ್ ಕೊಟ್ಟಿಲ್ಲ. ಈ ಬರ ಪರಿಹಾರದ ಅಮೌಂಟನ್ನ ಫಸ್ಟು ರಾಜ್ಯ ಸರ್ಕಾರ ಪೇಮೆಂಟ್ ಮಾಡಿ ಆಮೇಲೆ ಸೆಂಟ್ರಲಿಂದ ತೊಗೊಬೇಕು. ಇದಕ್ಕೆ ಇವ್ರಿಗೆ ಯಾವುದೇ ಇದಿಲ್ಲ ಇವರಿಗೆ, ಆಯ್ತಾ? ಮತ್ತೆಲ್ಲ ಫ್ರೀ ಕಾನ್ಸೆಪ್ಟು. ಜನ ಒಂದ್ಸರಿ ಆಲ್ರೆಡಿ ಮರಳಾಗಿದ್ದಾರೆ, ಜನಕ್ಕೆ ಬುದ್ಧಿ ಬಂದಿದೆ. ಈ ಸರ್ MP ಎಲೆಕ್ಷನಲ್ಲಿ ಏನು ತೋರಿಸ್ಬೇಕು ತೋರಿಸ್ತಾರೆ ಸರ್. 100% ಬಿಜೆಪಿ. ಅಗ್ರಿಕಲ್ಚರ್ ಇದರಲ್ಲಿ ತುಂಬಾ ಈ ವರ್ಷ ಮಳೆ ಹೋಗಿದೆ ಸರ್. ನನಗೆ ಲಾಸ್ ಆಗಿದೆ, ಏನು ಸಿಕ್ಕಿಲ್ಲ ಸರ್. ಸೆಂಟ್ರಲ್ ಇದು ಗೊತ್ತಿಲ್ಲ, ಸ್ಟೇಟಿಂದ ಏನು ಬಂದಿಲ್ಲ ನನಗೆ. ಸೊ ಐ ಫೀಲ್ ಅಗ್ರೀವ್ಡ್ ಸರ್, ಅದಂತೂ ಇದೆ. ಹಳ್ಳಿ ಕಡೆ ಇವತ್ತು ಜನಗಳನ್ನ ರೈತರುಗಳನ್ನ ಕೇಳಿದ್ರೆ ಬರ ಏಂತಕ್ಕೆ ಬಂತು ಅಂತಂದ್ರೆ ಕಾಂಗ್ರೆಸ್ ಸರ್ಕಾರನೇ ಒಂದು ಬರ ಅನ್ನೋ ಲೆವೆಲಿಗೆ ಇವತ್ತು ಜನ ಅಂತ ತುಂಬಿಕೊಂಡಿದ್ದಾರೆ. ಈಗ ಇದೇ ಮುಂಚೆ ಇವಾಗ ಒಂದು 2-3 ಮಂತ್ಸ್ ಬ್ಯಾಕು 5 ಓವರ್ ವಿದ್ಯುತ್ ಕೊಡೋಕ್ಕೂ ಇವ್ರಿಗೆ ಯೋಗ್ಯತೆ ಆಗ್ತಿರ್ಲಿಲ್ಲ. ಸರ್ಕಾರ ಎಲ್ಲ ಫ್ರೀ ಕಾನ್ಸೆಪ್ಟ್ ಕೊಟ್ಟು 7 ಓವರ್ ಕರೆಂಟ್ ಕೊಡ್ತಿದ್ರು, 5 ಓವರ್ ಇವ್ರ ಕರೆಂಟ್ ಕೊಡೋಕ್ಕಾಗ್ತಾ ಇಲ್ಲ. ಇವತ್ತು ರೈತರಿಗೆ ಇದನ್ನ ಮಾಡೋಕ್ಕಾಗ್ತಿಲ್ಲ. ಅದೇ ಕಾವೇರಿ ಇದರಲ್ಲಿ ವಾಟರ್ದು ಬಂದು ನಮಗೆ ಎಷ್ಟು ಇವತ್ತಿನವರೆಗೂ ಪ್ರೆಸೆಂಟ್ ಮಂಡ್ಯ ಡಿಸ್ಟಿಕಲ್ಲಿ ಇವತ್ತಿನವರೆಗೂ ಒಂದು ಸ್ಟ್ರೈಕ್ ನಡೀತಾ ಇದೆ. ಬಟ್ ಇವತ್ತಿನವರೆಗೂ ಅವ್ರು ಯಾರೂ ಇದನ್ನು ಮಾಡಿಲ್ಲ. ಇವತ್ತು ನಮ್ಮ ಚಂದ್ರಸ್ವಾಮಿ ವಾಟರ್ ಮಿನಿಸ್ಟರ್ ಆಗಿದ್ದಾರೆ, ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿದ್ದಾರೆ. ಬಟ್ ಇವತ್ತೇನು ಹೇಳ್ತಾರೆ ಅಂತಂದರೆ ಮಂಡ್ಯ ಜನ ರೈತರಿಗೆ ಬೆಳೆನೇ ಬೆಳಿಬೇಡಿ, ನೀವು ಕುಡಿಯೋಕ್ಕೆ ನೀರಿಲ್ಲ ಅನ್ನೋ ಪರಿಸ್ಥಿತಿಗೆ ಬಂದಿದ್ದಾರೆ.
ಅದೇ ನಮ್ಮ ಈಗ 3 ವರ್ಷ ಇದ್ದಾಗ ನಮ್ಮ ಸಮೃದ್ಧಿ ಸರ್ಕಾರನೇ ಇತ್ತು. ನಾವು BJP ಅಂತ ಹೇಳಿದ್ರೆ ಒಂದು ಲೆವೆಲ್ಗೆ ಸಮೃದ್ಧಿ ಸರ್ಕಾರ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ಸರ್ ಈಗ ಒಂದು ನಿಮಿಷ ಉಚಿತ ಯೋಜನೆಗಳಿಂದ ಅಭಿವೃದ್ಧಿ ಕೆಲಸಗಳಿಗೆ ಹಿನ್ನಡೆ ಆಗ್ತಾ ಇದೆ, ಮತ್ತೆ ಬರ ಪರಿಹಾರದಂತ ಸಮಸ್ಯೆಗಳು ಪರಿಹಾರ ಕೊಡ್ತಾ ಇಲ್ಲ ರಾಜ್ಯ ಸರ್ಕಾರ. ಬಿಜೆಪಿಯ ಕಪಪೋಷಿತ ನಾಟಕ ಮಂಡಳಿಯ ಒಂದು ಇದು ಅಷ್ಟೇ. ಅದು ಯಾವುದೇ ರೀತಿಯ ಡೆವಲಪ್ಮೆಂಟಿಗೆ ತೊಂದರೆ ಆಗಿಲ್ಲ. ಎಲ್ಲ ಡೆವಲಪ್ಮೆಂಟ್ಗೂ ಅಮೌಂಟ್ಗಳು ಬರ್ತದಾವೆ. ಇವ್ರು ಹೇಳ್ತಿದ್ದಾರೆ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಅದು ಬಿಜೆಪಿಯ ಒಂದು ಅಜೆಂಡಾ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಸರ್. ಅಷ್ಟೇ ಇವ್ರ ಅಜೆಂಡಾ. ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ಏನು ದೇರ್ ಇಸ್ ನೋ ಡೈರೆಕ್ಷನ್. ಈ ಬಾರ ಇದಾಗಿದೆ, ಮಳೆ ಆಗಿಲ್ಲ, ಏನೂ ಆಗಿಲ್ಲ. ವಾಟರ್ ರಿಸೋರ್ಸ್ ಹೇಗೆ ಅಲೋಕೇಟ್ ಮಾಡ್ತಾರೆ ವಿತ್ ರೆಸ್ಪೆಕ್ಟ್ ಟು ಅಗ್ರಿಕಲ್ಚರ್. ಆ ಅಗ್ರಿಕಲ್ಚರ್ ಇದಾಗಿದಾರಲ್ಲ, ಕಷ್ಟ ಪಡ್ತಿದಾರಲ್ಲ ಕೃಷಿ ಮಾಡ್ತಿರೋರು, ಅವ್ರಿಗೇನು ಅಂತ ಏನು ಡೈರೆಕ್ಷನ್ ಬಂದಿಲ್ಲ ಫ್ರಮ್ ದಿ ಟಾಪ್ ಆಗಲಿ, ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಲಿ ಏನೂ ಬಂದಿಲ್ಲ. ಸೊ ಇಟ್ ಹ್ಯಾಸ್ ಟು ಕಮ್. ಅವ್ರು ಇದು ಎಲೆಕ್ಷನ್ಗೋಸ್ಕರ ವೆಯ್ಟ್ ಮಾಡ್ತಿದಾರೋ ಇನ್ನೂ ಏನು ಗೊತ್ತಿಲ್ಲ, ಬಟ್ ಇಟ್ ಹ್ಯಾಸ್ ನಾಟ್ ಕಮ್. ಇದುವರೆಗೂ ಏನೂ ಬಂದಿಲ್ಲ. ಮತ್ತೆ ಇನ್ನೊಂದು ಸರ್, ಇವಾಗ BJP ಸರ್ಕಾರ ಸೆಂಟ್ರಲಿಂದ 6,000 ರೂಪಾಯಿ ರೈತರಿಗೆ ಮತ್ತು 4,000 ರೂಪಾಯಿನ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ BJPಯಿಂದ ಘೋಷಣೆ ಮಾಡಿದ್ರು ಸರ್. ಇವತ್ತೇನು ಫ್ರೀ ಕಾನ್ಸೆಪ್ಟ್ ಅಂತ ಹೇಳ್ತಿದ್ದಾರೆ. ವಿದ್ಯುತ್ ಶಕ್ತಿ ಬಂದು ಕಮರ್ಷಿಯಲ್ ಐಕಮ್ ಬಡಿತಾ ಇದಾರೋ ಹೊರತು ಇವ್ರ ಕಡೆಯಿಂದ ಏನು ಫ್ರೀ ಕೊಡ್ತಿಲ್ಲ. ಶಕ್ತಿ ಯೋಜನೆ ಒಂದೇ ಹೊತ್ತು ಪ್ರೆಸೆಂಟ್ ಓಡ್ತಿರೋದು. ಇನ್ನು ಇವ್ರ ಕೈಯಲ್ಲಿ ಯುವ ನಿಧಿಯನ್ನು ಕೊಡೋಕ್ಕಾಗಿಲ್ಲ. ಗೃಹಲಕ್ಷ್ಮಿ ಇವತ್ತು ಹಳ್ಳಿ ಕಡೆ ಅವ್ರು ಹೇಳ್ತಾ ಇದ್ದಾರೆ 75% ಆಗಿದೆ, 80% ಕೊಟ್ಟಿದ್ದೀವಿ ಅಂತ. ಜಸ್ಟ್ ಇವತ್ತು 30% ಕೂಡ ಆಗಿಲ್ಲ. ಯಾಕೆಂದರೆ ಯಾರನ್ನಾರ ಊರಲ್ಲಿ ನೀವೇ ಗ್ರಾಮೀಣ ಪ್ರದೇಶಗಳು ಎಂಕ್ವೈರಿ ಮಾಡಿದಾಗ ನನಗೆ ಬಂದಿಲ್ಲ ಅಂತಾರೆ ಅಮೌಂಟ್ಗಳು. ನೀವು ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಬ್ಯಾಂಕ್ಗಳಿಗೆ ಹೋಗ್ಬಿಟ್ರೆ ಸಾಕು, ಮ್ಯಾನೇಜರ್ ಕೇಳಿದ್ರೆ ಸಾಕು, ಇದ್ರ ಬಗ್ಗೆ ಏನು ಅಂತ ಗೊತ್ತಾಗುತ್ತೆ. ಮತ್ತು 4,000 ರೂಪಾಯಿನ ಏನು ಕಟ್ ಮಾಡಿದ್ರು ಆ ಅಮೌಂಟನ್ನು ಈ ಕಡೆ ಸರಿಪಡಿಸಿದಾರೆ ಹೊರತು ಯಾವುದೇ ರೈತರಿಗೆ ಇದು ರೈತರ ಪರ ಸರ್ಕಾರನೇ ಅಲ್ಲ ಸರ್. ಕರೆಕ್ಟಾಗಿ GST ಕಟ್ಟಬಾರ್ದು, ಟ್ಯಾಕ್ಸ್ ಕಟ್ಟಬಾರ್ದು ಅಂತಿದ್ರೆ ಅವ್ರಿಗೆಲ್ಲ ಒಂದು ಮಾತು ಹೇಳ್ತಾ ಇದ್ದೀನಿ. ದೇಶ ಬೆಳಿಬೇಕು ಅನ್ನೋದಿದ್ರೆ GST ಕಟ್ಟೋರು, ಟ್ಯಾಕ್ಸ್ ಕಟ್ಟೋರು ಬಂದು ಬಿಸ್ನೆಸ್ ಮಾಡಿ, ಇಲ್ಲ ಅಂದರೆ ಮುಚ್ಕೊಂಡು ನಿಮ್ಮ ಮನೇಲಿ ಇರಿ, ಆಚೆ ಬರಬೇಡಿ. ಎಲ್ಲರೂ ಬದುಕಬೇಕು ಅನ್ನೋರು ಬಂದು ಬಿಸ್ನೆಸ್ ಮಾಡಿ, ಅವ್ರವರೇ ಬದುಕಬೇಕು ಅಂದರೆ ಮನೇಲಿರಿ. ಏನ್ ಹೇಳ್ತೀರಾ? ಯಾವುದಕ್ಕೆ ಸರ್ ಹೇಳ್ತಿರೋದು? ಫಸ್ಟ್ ಆಫ್ ಆಲ್ ಇದೊಂದು ಕಾನ್ಸೆಪ್ಟ್ ಇದೆ, ಗವರ್ಮೆಂಟ್ ಹ್ಯಾಸ್ ಟು ಆಕ್ಟ್ ಆಸ್ ಅನ್ ಎಂಪ್ಲಾಯರ್ ಅಂತ. ದಟ್ ಕಾನ್ಸೆಪ್ಟ್ ಜನರ ಮೈಂಡಿಂದ ಹೋಗ್ಬೇಕು ಸರ್. ಪೀಪಲ್ ಶುಡ್ ದೆಮ್ಸೆಲ್ಸ್ ಆಕ್ಟ್. ದಟ್ ಹ್ಯಾಸ್ ಟು ಕಮ್. ಫೈನಲ್ ಆಗಿ ನೀವು BJP ಪರವಾಗಿ ಅಂತಂದ್ರೆ ಏನು ಪ್ರೋತ್ಸಾಹ, BJPಗೆ ಒಂದು ಸಪೋರ್ಟ್ ಮಾಡೋ ನಿಟ್ಟಿನಲ್ಲಿ ಫೈನಲ್ ಆಗಿ ಏನು ಹೇಳ್ತೀರಾ? ದೇಶ ಉದ್ಧಾರ ಆಗ್ತಾ ಇದೆ ಅಷ್ಟೇ ಫೈನಲ್ ಹೇಳೋದು. BJP ಪರವಾಗೇನೆ ನಾವು ಇದೀವಿ, ಇರ್ತೀವಿ, ಮುಂದಕ್ಕೂ ಇರ್ತೀವಿ. ಅಲ್ಲ, ಮತ್ತೆ ಇನ್ನೊಂದು ಇವಾಗ ಡೆವಲಪ್ಮೆಂಟ್ ಆಗ್ತಾ ಇದೆ. ಮತ್ತೆ ಇವಾಗ ಇಲ್ಲಿ ನಮ್ಮ ಕರ್ನಾಟಕ ಕಾಂಗ್ರೆಸ್ ತೊಗೊಂಡ್ರೆ ಆಲ್ಮೋಸ್ಟ್ ಇವಾಗ ಅವ್ರು ಹಿಂದೂ ಬಿಟ್ಟು ಮುಸಲ್ಮಾನ್ ಕಡೆಗೆ ಜಾಸ್ತಿ ಒಲವು ತೋರಿಸ್ತಾ ಇದ್ದಾರೆ. ಬಟ್ ಇವಾಗ ಇಲ್ಲೇ ಗೊತ್ತಾಗ್ತಿದೆ ಯಾರಲ್ಲಿ ಇದು ಮಾಡ್ತಾ ಇದ್ದಾರೆ, ಜಾತಿ ಇದನ್ನು ತಗೊಂಬರ್ತಾ ಇದ್ದಾರೆ ಮಧ್ಯಕ್ಕೆ ಅನ್ನೋದೆಲ್ಲ ಗೊತ್ತಾಗ್ತಿದೆ. ಇದರಿಂದ ನಾವು ವರ್ಲ್ಡಲ್ಲಿ ಈಗ ಇರೋದು ಅಂದರೆ ಇಂಡಿಯಾ ಒಂದು ಈಗ ಹಿಂದುತ್ವದಲ್ಲಿ ಇದೆ. ಇದನ್ನ ಉಳಿಸ್ಕೊಬೇಕು ಅಂತ ಹೇಳಿದ್ರೆ ನಾವು BJPಗೆ ಸಂಪೂರ್ಣವಾಗಿ ಬೆಂಬಲ ಕೊಡಬೇಕು. ಇಲ್ಲಿ ಎಲ್ಲರೂ ಅಣ್ಣ ತಮ್ಮಂದ್ರ ಥರನೇ ಇದ್ದಾರೆ ಸರ್. ಯಾರು ಆ ಕ್ಯಾಸ್ಟ್ ಈ ಕ್ಯಾಸ್ಟ್ ಅಂತ ಇಲ್ಲ. ಈ ರಾಜಕೀಯ ವ್ಯಕ್ತಿಗಳು ಏನು ಮಾಡ್ತಿದ್ದಾರೆ, ಅವ್ರವ್ರ ಬೇಳೆ ಬೇಯಿಸ್ಕೊಳಕ್ಕೆ ಅವರಿಗೆ ಅನುದಾನ, ಇವ್ರಿಗೆ ಅನುದಾನ ಅನ್ಕೊಂಡು ಇಲ್ಲಿ ಅವ್ರವರಲ್ಲೇ ಭೇದ ಭಾವಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಇದನ್ನ ನಿಲ್ಲಿಸಿ ಫಸ್ಟು. ಎಲ್ಲರೂ ಇಲ್ಲಿ ಬದುಕೋದಕ್ಕೆ ಹುಟ್ಟಿರೋದು. ಸೊ ಹಾಗಾಗಿ ಎಲ್ಲರೂ ಒಂದೇನೆ. ನಮ್ಮ ದೇಶ ಡೆವಲಪ್ಮೆಂಟ್ ಆಗಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಮೋದಿ ಬರ್ಬೇಕಂತ ಹೇಳ್ತಾ ಇದ್ದೀವಿ. ಮೋದಿ ಬರ್ತಾರೆ ಅಷ್ಟೇ. ನೀವೇನು ಹೇಳ್ತೀರಾ? ಅಂದರೆ ನೀವು ಸಪೋರ್ಟ್ ಮಾಡುವಂಥ ಕಾಂಗ್ರೆಸ್ ಪರವಾಗಿ ಏನು ಹೇಳ್ತೀರಾ? ದೇಶ ಈಗ 10 ವರ್ಷ ಏನು ಹಿಂದುಳಿದಿದೆಯಲ್ಲ, ಅದು ಮುಂದಕ್ಕೆ ಸರಿ ಹೋಗ್ಬೇಕಂದ್ರೆ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಬರಬೇಕು. IND ಮೈತ್ರಿಕೂಟ ಅಧಿಕಾರಕ್ಕೆ ಬರಬೇಕು. ಬಂದಾಗ ನಮ್ಮ ದೇಶ ಡೆವಲಪ್ಮೆಂಟ್ ಆಗುತ್ತೆ. ಅದು ಶತಸಿದ್ಧ ಆಗೇ ಆಗುತ್ತೆ ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಯುವ ಜನತೆ ಏನಿದೆ, ಯುವ ಜನಾಂಗ ಈಗ ಹೆಚ್ಚಿನದಾಗಿ ಅಂದರೆ ರಾಜಕೀಯ ವಿಚಾರವನ್ನ ಮಾತಾಡ್ತಾ ಇಲ್ಲ, ಅಥವಾ ಉತ್ಸಾಹವನ್ನು ಕಳ್ಕೊಂಡಿದೆ ಈ ವಿಚಾರದಲ್ಲಿ. ಮತ್ತೆ ದೇಶ ಅಂದರೆ ಅವರಿಗೆ ಅಭಿಮಾನ ಕಡಿಮೆ ಆಗಿದೆ ಅನ್ನೋ ಮಾತು ಇಷ್ಟು ಮಂದಿ ಈಗ ಸುಳ್ಳಾಗಿಸಿದ್ದಾರೆ. ಯಾಕೆ ಅಂತಂದರೆ ರಾಜಕೀಯ ವಿಚಾರವಾದರೂ ಕೂಡ ನಾವು ಇಂಟ್ರೆಸ್ಟ್ ತೋರಿಸ್ತೀವಿ, ಆ ವಿಚಾರವನ್ನು ಮಾತಾಡ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಅವರವರ ಸ್ವಂತ ಅಭಿಪ್ರಾಯವನ್ನು ಅವರು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಜಯಲೈಗೌಡ್, ಕರ್ನಾಟಕ ಟಿವಿ, ಬೆಂಗಳೂರು.